ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದಕ್ಕೊಂದು ಬಿ.ಎಡ್‌ನ ಒಂದು 5ನೇ ರೌಂಡ್‌ನ ಬಳಿಕ 6ನೇ ರೌಂಡ್ ಯಾವಾಗ ಶುರುವಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಂಥ ಅಭ್ಯರ್ಥಿಗಳಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. 6ನೇ ರೌಂಡ್‌ನ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿಗಳನ್ನು ಪ್ರಕಟ ಮಾಡಿದರೆ 5ನೇ ರೌಂಡ್‌ನ ಬಳಿಕ ಉಳಿಕೆ ಆಗಿರುವಂತಹ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದ್ದು. ಸೊ ಇದನ್ನ ನಮ್ಮ ಕನ್ನಡ ವೇದ ಆಫಿಷಿಯಲ್‌ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುವಂತದ್ದಾಗಿರುತ್ತೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅಭ್ಯರ್ಥಿಗಳು ಉಚಿತವಾಗಿ ಒಂದು PDF ಅನ್ನು ಆರ್ಟ್ಸ್ ಅಭ್ಯರ್ಥಿಗಳಾಗಿರ್ಬೋದು, ಸೈನ್ಸ್ ಅಭ್ಯರ್ಥಿಗಳಾಗಿರ್ಬೋದು PDF ಅನ್ನು ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು. ಸೊ 5ನೇ ರೌಂಡ್‌ನ ಬಳಿಕ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್‌ಗಳು ಉಳಿಕೊಂಡಿದ್ದಾವೆ ಅಂತ. ನಂತರದಲ್ಲಿ ಒಂದು 6ನೇ ರೌಂಡ್‌ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿಗಳು ನಿಮ್ಮ ಜೊತೆ ಹಂಚಿಕೊಳ್ಳುವಂತದ್ದು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಇತರ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಮಾಹಿತಿ ಹುಡುಗ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ.ಎಡ್ ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ ಇತರ ನೇಮಕಾತಿ ಪರೀಕ್ಷೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಇನ್ನೊಂದು ಪ್ರಮುಖ ಕಿವಿ ಮಾತನ್ನ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾ ಸೀಟಿಗೆ ಸಂಬಂಧಪಟ್ಟಂತೆ ಬಿ.ಎಡ್ ಅನ್ನ ಮಾಡಬೇಕು, ಸರ್ಕಾರಿ ಕೋಟಾ ಸೀಟನ್ನ ಪಡ್ಕೊಂಡು, ಯಾಕಂದ್ರೆ ಒಂದು ಫೀಸ್ ಅಂತಕ್ಕಂಥದ್ದು ಕಡಿಮೆ ಬರುತ್ತೆ ಅಂತ ಹೇಳ್ಬೋದು. ಆದರೆ ಯಾವುದೇ ರೀತಿಯಾಗಿ ಸೀಟನ್ನ ಪಡ್ಕೊಳ್ಳೋದು ಯಾವ ತರ ಇದುವರೆಗೂ ಸ್ಟಾರ್ ಮಾರ್ಕ್ ಕಡೆ ಬರ್ತಿದೆ, ನಮಗೆ ಸೀಟ್ ಸಿಕ್ಕತ್ತ ಅಂತ ಕಾಲೇಜ್ ಏನಿತ್ತಲ್ಲ ಅದು ನಮಗೆ ಬೇಡ ಅಂತ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ವಿ. ಸೊ ಈಗ ಅದೇ ಕೊನೆಯಾಗಿರುತ್ತಾ, ಏನ್ ಮಾಡಬೇಕು ಎತ್ತ ಯಾರು ನಮಗೆ ಸರಿಯಾಗಿ ಹೇಳುವಂತವ್ರಲ್ಲ, ಸರ್ಕಾರಿ ಕೋಟಾ ಸೀಟ್ ನಮಗೆ ಸಿಗ್ತಾನೆ ಇಲ್ಲ, ಸ್ಟಾರ್ ಮಾರ್ಕ್ ಕಡೆ ಬರ್ತಿದೆ, ಏನ್ ಕಾರಣಕ್ಕೆ, ಏನ್ ತಪ್ಪಾಗ್ತಿದೆ, ಏನನ್ನ ಮಾಡಬಾರ್ದಾಗಿರುತ್ತೆ, ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇರುವಂತ ಅಭ್ಯರ್ಥಿಗಳು ಎಷ್ಟು ಕಾಲೇಜನ್ನು ಆಯ್ಕೆ ಮಾಡಬೇಕು, ಏನನ್ನೆಲ್ಲ ವಿಚಾರಿಸಬೇಕು ಕಾಲೇಜಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸೀಟ್ ಸಿಗೋ ದೊಡ್ಡದಲ್ಲ, ಸಿಕ್ಕಂತ ಕಾಲೇಜುಗಳು ಸರಿ ಇಲ್ಲದೆ ಹೋಗಿರುತ್ತೆ, ಮತ್ತೆ ಅಧಿಕ ಫೀಸ್ಗಳನ್ನ ಕೇಳುವಂತದ್ದಾಗಿರ್ಬೋದು, ರೆಗ್ಯುಲರ್ ಕಾಲೇಜುಗಳಾಗಿರ್ಬೋದು, ಸರಿಯಾದ ರೀತಿ ಇರತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನು ಅಭ್ಯರ್ಥಿಗಳು ಅನುಭವಿಸ್ತಿರ್ತೀರ. ಆ ಥರ ನಿಮ್ಗೆ ಆಗಬಾರ್ದು ಅಂದರೆ ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ಯಾರು ನಿಮಗೆ ಹೇಳುವಂಥವ್ರಿಲ್ಲ, ಏನು ಮಾಡಬೇಕೆತ್ತ ಅಂತ ಗೈಡ್ ಮಾಡೋರಿಲ್ಲ ಅಂದರೆ ನಮ್ಮ ಜೊತೆ ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋದಂಥದ್ದು ಇರುತ್ತೆ ಅಭ್ಯರ್ಥಿಗಳಿಗೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕನ್ನಡದ ಆಫಿಷಿಯಲ್ ಒಂದು ಇನ್ಸ್ಟಾಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗೋದಿರುತ್ತೆ. ಆ ನಂತರದಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಮ್ ಕಾಲ್ ಮುಖಾಂತರದಲ್ಲಿ ವೈಯಕ್ತಿಕವಾಗಿ ಕೂಡ ನೀವು ಮಾಹಿತಿ ನಿಮ್ಮ ಸಮಸ್ಯೆಗಳೇನಿರುತ್ತೆ ತಿಳಿಸೋದ್ರ ಮುಖಾಂತರದಲ್ಲಿ ಸೊ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದ್ರ ಮುಖಾಂತರದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ನೀವು ಕೂಡ ಒಂದು ಬಿ.ಎಡ್ ಅನ್ನು ಮಾಡಬಹುದಾಗಿರುತ್ತೆ. ನಂತರದಲ್ಲೂ ಕೂಡ ಹೆಚ್ಚುವರಿಯ ಒಂದು ಸಲಹೆಗಳನ್ನು ಪಡ್ಕೊಂಡು ಏನು ಮಾಡ್ತಿದ್ರಿ, ಮಿಸ್ಟೇಕ್ಸ್ಗಳೇನೇನು ಮಾಡಬಾರ್ದು, ಏನೇನು ಆಗ್ತಿದೆ ಅದನ್ನು ಕೂಡ ತಿಳ್ಕೊಬೋದಾಗಿರುತ್ತೆ, ಏನು ಕಾರಣಕ್ಕೆ ಏನೇನು ಆಗ್ತಿದೆ ಅಂದ್ಬಿಟ್ಟು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇತರ ಅಭ್ಯರ್ಥಿಗಳು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಕಡೆಯಿಂದ ಕೂಡ ಸಾಕಷ್ಟು ಅಭ್ಯರ್ಥಿಗಳ ಬಗ್ಗೆ ಬಿ.ಎಡ್ ಅನ್ನು ಕೂಡ ಮಾಡ್ತಿರ್ತಾರೆ. ಅದು ನಮಗೆ ಒಂದು ಹೆಮ್ಮೆ ವಿಷಯ ಅಂತ ಕೂಡ ಹೇಳ್ಬೋದಾಗಿರುವಂಥದ್ದು. ಸಾಕಷ್ಟು ಅಭ್ಯರ್ಥಿಗಳು ಕೂಡ ಸೀಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಆಗಿರುತ್ತೆ. ನಾವು ಹೇಳಿದಂಥ ರೀತಿಯಲ್ಲಿ ಆ ಒಂದು ಕಾಲೇಜುಗಳನ್ನು ಆಯ್ಕೆ ಮಾಡಿ ಇನ್ನೊಂದು ಮತದಲ್ಲಿ ಸೊ ಒಂದು ರೀತಿಯಿಂದ ನಿಮಗೂ ಕೂಡ ಅಗತ್ಯ ಇದ್ರೆ ಯಾರು ಕೂಡ ಗೈಡ್ ಮಾಡೋರಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಸಂಪರ್ಕ ಮಾಡಬಹುದಾಗುತ್ತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಇನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಹೇಳಲಿಕ್ಕೆ ಆಗಲ್ಲ. ಇಷ್ಟು ಹೇಳ್ತಿರೋ ಕೂಡ ನಿರ್ಲಕ್ಷ್ಯ ಮಾಡುವಂಥ ಅಭ್ಯರ್ಥಿಗಳಿಗೆ ಅಥವಾ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಕ್ಕೆ ರೆಡಿ ಇದ್ದೀರಾ ಅಂದರೆ ಸಮಸ್ಯೆ ಇರೋದಿಲ್ಲ, ನೀವು ಹೋಗ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಬರೋ ವರ್ಷ ನಾವು ಟ್ರೈ ಮಾಡ್ತೀವಿ, ನಮಗೆ ಈ ವರ್ಷ ಸಿಕ್ಕಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಸಮಸ್ಯೆ ಇರೋದಿಲ್ಲ. ಇದೇ ವರ್ಷನೇ ಸರ್ಕಾರಿ ಕೋಟಾ ಸೀಟನ್ನು ಪಡ್ಕೊಂಡು ಬಿ.ಎಡ್ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಬಗ್ಗೆ ನಾವು ಮಾಹಿತಿನ ಕೂಡ ಕೊಟ್ಟಿದ್ದೀವಿ, ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅರ್ಥಪೂರ್ಣವಾಗಿ ಹೇಳಿದ್ದೀವಿ ಅಂತ ಅನ್ಕೊಂಡಿದ್ರೆ ನಂತರದಲ್ಲಿ ಇವಾಗ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ, ಒಂದು ಆಪ್ಷನ್ ಗೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕ ಯಾವಾಗಿರುತ್ತೆ ಅದ್ರ ಬಗ್ಗೆ ತಿಳಿಸುವಂತಾರೆ. ಸ್ಕ್ರೀನ್ ಮುಖಾಂತರ ಕೂಡ ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ಇಲಾಖೆಯವರು ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಅಲ್ಲಿ ಒಂದು 5ನೇ ರೌಂಡ್ನ ಬಳಿಕ ಹಂಚಿಕೆ ಆಗಿರುವಂತಹ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಉಳಿಕೆ ಅಂದ್ರೆ ಸೀಟಿಗೆ ಮ್ಯಾಟ್ರಿಕ್ಸ್ ಎಲ್ಲ ಪ್ರಕಟ ಮಾಡಿದೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಭ್ಯರ್ಥಿಗಳಿಗೆ. ಬನ್ನಿ ಅಭ್ಯರ್ಥಿಗಳು ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಫೆಬ್ರವರಿ 9, 2026 ಕೊಟ್ಟಿರುವಂತಹ ಪ್ರಕಟಣೆ ಆಗಿರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. 2025ನೇ ಸಾಲಿನ ಬಿ.ಎಡ್ ದಾಖಲಾತಿ ಸಂಬಂಧ 5ನೇ ಪಟ್ಟಿಯ ಹಂಚಿಕೆಯ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆ ಆಗಿರುವಂಥ ಅಡ್ಮಿಷನ್ ಪ್ರಕಾರ 5ನೇ ರೌಂಡ್ನ ಬಳಿಕ ಸೇರ್ಪಡೆಯಾಗಿರುತ್ತಾರಲ್ಲ ಕಾಲೇಜಿಗೆ ಅಥವಾ ಸೇರ್ಪಡೆಯಾಗಿ ಉಳಿಕೆ ಆಗಿರುವಂಥ ಸೀಟುಗಳು ಸೀಟ್ ಮೆಟ್ರಿಕ್ಸ್ ಅನ್ನು ಒಂದು ಕಾಲೇಜುಗಳ ವಾರು ಸೀಟ್ ಮೆಟ್ರಿಕ್ಸ್ ಅನ್ನು ಈ ದಿನಾಂಕ ಪ್ರಕಟ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ. ಸೊ ಈ ಹಿಂದಿನ ಎಲ್ಲ ಸೀಟು ಹಂಚಿಕೆ ಪಟ್ಟಿಗಳು ಮತ್ತು 5ನೇ ಪಟ್ಟಿಯಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ತಮ್ಮ ಮುಂದಿನ ಸುತ್ತಿನ ಸೀಟು ಹಂಚಿಕೆಗಾಗಿ ಸೊ ಒಂದು ಪ್ರಕಟಿಸಿರುವ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಖಾಲಿ ಇರುವ ಸ್ಥಾನಗಳಿಗೆ ಕಾಲೇಜುಗಳ ಆಯ್ಕೆಯ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಲು ಫೆಬ್ರವರಿ 11, 2026 ಅವಕಾಶ ಕಲ್ಪಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 11ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ನೀವು ಮಾಡಬಹುದಾಗಿರುತ್ತೆ. ಕಾಲೇಜುಗಳ ಆಯ್ಕೆ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಸೀಟು ಹಂಚಿಕೆಗೆ ಆಯ್ಕೆಗೆ ಪರಿಗಣಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ದಿನಾಂಕ ಇನ್ನು ಅಭ್ಯರ್ಥಿಗಳಿಗೆ 12/11/2025 ನವೆಂಬರ್ 12, 2025 ಪ್ರಕಟಣೆ ಮಾಡಿದರೆ ಆಕ್ಷೇಪಿತ ಅಥವಾ ತಿರಸ್ಕೃತ ಅಭ್ಯರ್ಥಿಗಳ ಪಟ್ಟಿಯಲ್ಲಿರತಕ್ಕಂಥ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಳ್ಳದಿದ್ದಲ್ಲಿ ಯಾವ ಅಭ್ಯರ್ಥಿಗಳು ಇನ್ನು ದಾಖಲೆಗಳನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿಲ್ಲದೆ ಇರುವಂಥ ಅಭ್ಯರ್ಥಿಗಳು ಇದೆಲ್ಲ ಈ ಬಾರಿ ಏನು ರೂಲ್ಸ್ ಅನ್ನು ಚೇಂಜ್ ಮಾಡಿದ್ರು. ಸೊ ಆ ಅಭ್ಯರ್ಥಿಗಳು ಏನಿದೆಲ್ಲ ಅಂದರೆ ಅಪ್ಲಿಕೇಶನ್ ಹಾಕಿದ 7 ದಿವಸದ ಒಳಗಡೆ ಎಲ್ಲ ಅಭ್ಯರ್ಥಿಗಳು ವೆರಿಫಿಕೇಶನ್ ಆಗಬೇಕು ಅಂತ ಹೇಳಿದ್ರು. ಸೊ ವೆರಿಫಿಕೇಶನ್ ಆಗಬೇಕು ಆಗಿದೆ ಅಂತ ಗೊತ್ತಿಲ್ಲದೆ ಇರುವಂಥ ಅಭ್ಯರ್ಥಿಗಳು ವೆರಿಫಿಕೇಶನ್ ಆಗಿಲ್ಲ ಅಂದರೆ ಈ ಒಂದು ದಿನಾಂಕ ನವೆಂಬರ್ 12, 2025 ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರಬಹುದಾಗಿರುತ್ತೆ. ಅಥವಾ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಮಿಸ್ ಆಗಿ ಏನಾದರೂ ಬಂದಿತ್ತು, ವೆರಿಫಿಕೇಶನ್ ಆಗಿದ್ದು ಬೇರೆ ಏನೋ ಮಿಸ್ಟೇಕ್ಸ್ ಆಗಿತ್ತು ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಿಲ್ಲ ಅಭ್ಯರ್ಥಿಗಳು ಕೂಡ
ಅಭ್ಯರ್ಥಿಗಳು ತಮ್ಮ ನೋಡಲ್ ಕೇಂದ್ರನ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ, ಅಂದರೆ ವೆರಿಫಿಕೇಷನ್ ಹಾಜರಾಗದೇ ಇರುವಂಥ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ವೆರಿಫಿಕೇಷನ್ ಹಾಜರಾಗಿದ್ರು ಕೂಡ ಏನೋ ಮಿಸ್ಟೇಕ್ಸ್ಗಳಾಗಿರುವಂಥ ಅಭ್ಯರ್ಥಿಗಳು ಅದನ್ನು ಸರಿಪಡಿಸಿಕೊಳ್ಳದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ತಮ್ಮ ನೋಡಲ್ ಕೇಂದ್ರಗಳಿಗೆ ಭೇಟಿ ನೀಡೋದ್ರ ಮುಖಾಂತರ ತೆರಳಿ ಮೂಲ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 11, 2026 ಒಳಗೆ ಇವರು ಕೂಡ ಒಂದು ಇದನ್ನು ಮಾಡಿಸಿಕೊಳ್ಳಲು ಆ ಕಾಲೇಜು ಆಪ್ಷನ್ ಎಂಟ್ರಿಗೆ ಕೂಡ ಇವರು ಕೂಡ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಇವಾಗ ಸರಿಪಡಿಸಿಕೊಂಡು ಆ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದಾಗ ಅವರನ್ನು ಕೂಡ ಅಂಥವ್ರನ್ನ ಪರಿಗಣಿಸ್ತೇವೆ, ಅಂದರೆ ಇದನ್ನು ಸರಿಪಡಿಸಿಕೊಂಡಂಥ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತೇವೆ ಅಂತೆಲ್ಲ ಮಾಹಿತಿನ ಕೊಡುವಂಥದ್ದಾಗಿರುತ್ತೆ. ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವಂಥ ಈ ಅಭ್ಯರ್ಥಿಗಳನ್ನು. ಸೊ ಇವರು ತಮ್ಮ ಮೂಲ ದಾಖಲೆಗಳನ್ನು ಸಂಬಂಧಿಸಿದ ನೋಡಲ್ ಕೇಂದ್ರಗಳಲ್ಲಿ ಪರಿಶೀಲನೆಗೊಳಪಡಿಸಿ ಒದಗಿಸಲಾದ ಸೀಟ್ ಮೆರಿಟ್ಸ್ ಪ್ರಕಾರ ಹಿಂದಿನ ಆಯ್ಕೆಯನ್ನು ಅಳಿಸಿ ಹೊಸದಾಗಿ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು ಅಂತೆಲ್ಲ ಮಾಹಿತಿನ ತಿಳಿಸಿದರೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.